ನಮಸ್ಕಾರ ಎಲ್ಲರಿಗೂ. ಯೂರಿಕ್ ಆಸಿಡ್ ಈ ಹೆಸರನ್ನ ಎಲ್ಲೋ ಕೇಳಿದ ಹಾಗೆ ಅನಿಸ್ತಿದ್ಯಾ? ಹೌದು, ಖಂಡಿತ ಕೇಳಿರ್ತೀರ. ಆದ್ರೆ ಇದು ನಮ್ಮ ಕಿಡ್ನಿಗಳಿಗೆ ಹೇಗೆ ಗೊತ್ತಿಲ್ಲದ ಹಾಗೆ ಒಂದು ದೊಡ್ಡ ಅಪಾಯ ತರಬಹುದು ಅನ್ನೋದ್ರ ಬಗ್ಗೆ ಇವತ್ ನಾವು ಮಾತಾಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲ ಪ್ರಶ್ನೆ, ಏನಿದು ಯೂರಿಕ್ ಆಸಿಡ್? ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ. ನಮ್ಮ ದೇಹದಲ್ಲಿ ಪ್ಯೂರಿನ್ಗಳು ಅಂತ ಒಂದು ನೈಸರ್ಗಿಕ ವಸ್ತು ಇರುತ್ತೆ. ಅದು ಒಡೆದಾಗ ಅದರಿಂದ ಬರುವ ಒಂದು ವೇಸ್ಟ್ ಪ್ರಾಡಕ್ಟ್, ಅದೇ ಯೂರಿಕ್ ಆಸಿಡ್. ಅಷ್ಟೇ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ನಮ್ಮ ದೇಹ ಇದನ್ನ ಮೂತ್ರದ ಮೂಲಕ ಆಚೆ ಹಾಕ್ಬಿಡುತ್ತೆ, ಎಲ್ಲವೂ ಸರಿ ಇರುತ್ತೆ. ಆದ್ರೆ ಸಮಸ್ಯೆ ಶುರುವಾಗೋದೇ ಯಾವಾಗ ಅಂದ್ರೆ ಇದರ ಪ್ರಮಾಣ ನಮ್ಮ ರಕ್ತದಲ್ಲಿ ಜಾಸ್ತಿ ಆದಾಗ. ಅಲ್ಲಿಂದನೇ ಅಸಲು ಕಥೆ ಶುರು. ಸರಿ, ಈಗ ಯೂರಿಕ್ ಆಸಿಡ್ಗೂ ನಮ್ಮ ಕಿಡ್ನಿಗಳಿಗೂ ಇರುವ ಸಂಬಂಧದ ಬಗ್ಗೆ ನೋಡೋಣ. ಇದು ತುಂಬಾ ಮುಖ್ಯ, ಯಾಕಂದ್ರೆ ಇದೊಂದು ಟೂ ವೇ ಪ್ರಾಬ್ಲಮ್, ಅಂದ್ರೆ ದ್ವಿಮುಖ ಸಮಸ್ಯೆ. ನೋಡಿ, ಹೆಲ್ತ್ ಟ್ರೀ ಫೌಂಡೇಶನ್ ಈ ಸಂಬಂಧವನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತ. ಅವರು ಹೇಳೋ ಹಾಗೆ ಯೂರಿಕ್ ಆಸಿಡ್ ಜಾಸ್ತಿ ಆದ್ರೆ ಅದು ಕಿಡ್ನಿಗಳಿಗೆ ಹಾನಿ ಮಾಡುತ್ತೆ, ಮತ್ತು ಹಾನಿಯಾದ ಕಿಡ್ನಿಗಳಿಂದ ಯೂರಿಕ್ ಆಸಿಡ್ನ ಹೊರಹಾಕೋಕೆ ಆಗಲ್ಲ. ಇದರಿಂದ ಅದರ ಮಟ್ಟ ಇನ್ನೂ ಜಾಸ್ತಿ ಆಗುತ್ತೆ. ಇದೊಂದು ವಿಷವರ್ತುಲ ಅಲ್ವಾ? ಹಾಗಾದ್ರೆ ಈ ವಿಶ್ವವರ್ತುಲ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಸ್ಟೆಪ್ 1, ರಕ್ತದಲ್ಲಿ ಯೂರಿಕ್ ಆಸಿಡ್ ಪ್ರಮಾಣ ಜಾಸ್ತಿಯಾಗುತ್ತೆ. ಆಮೇಲೆ ಸ್ಟೆಪ್ 2, ಅದರಿಂದ ಸಣ್ಣ ಸಣ್ಣ ಚೂಪಾದ ಹರಳುಗಳು ಅಂದ್ರೆ ಕ್ರಿಸ್ಟಲ್ಸ್ ಉಂಟಾಗಿ ಕಿಡ್ನಿಗಳಲ್ಲಿ ಬ್ಲಾಕೇಜ್ ಮಾಡ್ತವೆ. ಆಗ ಸ್ಟೆಪ್ 3, ಕಿಡ್ನಿಯ ಕೆಲ್ಸ ಮಾಡೋ ಸಾಮರ್ಥ್ಯ ಕಡಿಮೆ ಆಗತ್ತೆ. ಇನ್ನು ಫೈನಲ್ ಸ್ಟೆಪ್ ನೋಡಿ ಎಷ್ಟು ಡೇಂಜರಸ್ ಅಂತ. ಹಾನಿಯಾದ ಕಿಡ್ನಿಗಳು ಯೂರಿಕ್ ಆಸಿಡ್ನ ಹೊರಹಾಕೋದ್ರಲ್ಲಿ ಫೇಲ್ ಆಗ್ತವೆ. ಇದರಿಂದ ಅದರ ಮಟ್ಟ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಹಾನಿ ಬರೀ ಈ ಕ್ರಿಸ್ಟಲ್ಗಳಿಂದ ಮಾತ್ರ ಅಲ್ಲ. ಯೂರಿಕ್ ಆಸಿಡ್ ಜಾಸ್ತಿ ಆದ್ರೆ ಶರೀರದಲ್ಲಿ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಶುರುವಾಗತ್ತೆ, ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತಾರಲ್ಲ, ಅಂದ್ರೆ ನಮ್ಮ ದೇಹದ ಜೀವಕೋಶಗಳ ಮೇಲೆ ಒತ್ತಡ, ಅದು ಕೂಡ ಜಾಸ್ತಿ ಆಗತ್ತೆ. ಅಷ್ಟೇ ಅಲ್ಲ, ಇದು ಕಿಡ್ನಿಗಳಿಗೆ ಹೋಗೋ ರಕ್ತ ಸಂಚಾರವನ್ನ ಕಡಿಮೆ ಮಾಡಿ ಅಲ್ಲಿರೋ ಜೀವಕೋಶಗಳನ್ನ ನೇರವಾಗಿ ಡ್ಯಾಮೇಜ್ ಕೂಡ ಮಾಡಬಹುದು. ಸರಿ, ಈ ಸಮಸ್ಯೆಗೆ ಕಾರಣ ಏನು ಅಂತ ಹುಡ್ಕೊಂಡು ನಾವು ಎಲ್ಲೂ ಹೋಗ್ಬೇಕಾಗಿಲ್ಲ. ನಮ್ಮ ಅಡುಗೆ ಮನೆ ಕಡೆಗೆ ಒಂದ್ಸಾರಿ ನೋಡಿದ್ರೆ ಸಾಕು. ಹೌದು, ಕೆಲವು ಆಹಾರ ಪದಾರ್ಥಗಳೇ ಇದಕ್ಕೆ ಮುಖ್ಯ ಕಾರಣ. ಸಾಮಾನ್ಯವಾಗಿ ಪ್ಯೂರಿನ್ ಅಂಶ ಜಾಸ್ತಿ ಇರೋ ಆಹಾರಗಳು ಮತ್ತು ಸಿಹಿಯಾದ, ಸಕ್ಕರೆ ಬೆರೆಸಿದ ಪಾನೀಯಗಳು ಇವೇ ಯೂರಿಕ್ ಆಸಿಡ್ ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣಗಳು. ಮೊದಲು ಪಾನೀಯಗಳ ಬಗ್ಗೆ ಮಾತಾಡೋಣ. ಬಿಯರ್, ವೈನ್ ಮತ್ತೆ ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್ ಇರುತ್ತಲ್ಲ, ಆ ಥರದ ಸಿಹಿ ಪಾನೀಯಗಳನ್ನ ಆದಷ್ಟು ಕಡಿಮೆ ಮಾಡಬೇಕು. ಅದರ ಬದಲು ನೀರು, ಜ್ಯೂಸ್, ಟೀ, ಕಾಫಿ ಕುಡಿಯೋದು ಒಳ್ಳೆಯ ಅಭ್ಯಾಸ. ಇನ್ನು ಪ್ರೋಟೀನ್ ವಿಚಾರಕ್ಕೆ ಬಂದ್ರೆ ಆರ್ಗನ್ ಮೀಟ್ಸ್ ಅಂದ್ರೆ ಬೋಟಿ, ಲಿವರ್, ಕೆಲವು ತರಹದ ಸಮುದ್ರಾಹಾರ ಮತ್ತೆ ಬೇಕನ್, ಇವುಗಳಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಬದಲಿಗೆ ಚಿಕನ್, ಮೊಟ್ಟೆ, ಚೀಸ್, ಪೀನಟ್ ಬಟರ್ ಇವೆಲ್ಲ ಒಳ್ಳೆ ಆಯ್ಕೆಗಳು. ಧಾನ್ಯಗಳ ಬಗ್ಗೆ ಒಂದು ಗೊಂದಲ ಇರುತ್ತೆ. ಇಲ್ಲಿ ನೋಡಿ, ಓಟ್ಮೇಲ್ ಮತ್ತು ಗೋಧಿ ಹೊಟ್ಟನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು. ಆದ್ರೆ ಬ್ರೆಡ್ಡು, ಪಾಸ್ತಾ, ಅನ್ನ, ಆಲೂಗಡ್ಡೆ, ಜೋಳ ಈ ರೀತಿಯ ಪಿಷ್ಟ ಪದಾರ್ಥಗಳು ಸೇಫ್. ಸರಿ, ಇಷ್ಟೊತ್ತು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರದ ಕಡೆಗೆ ಗಮನ ಹರಿಸೋಣ ಅಲ್ವಾ? ನಮ್ಮ ಊಟದ ತಟ್ಟೆಯನ್ನ ಹೇಗೆ ಪ್ಲಾನ್ ಮಾಡಿಕೊಳ್ಳೋದು, ಒಂದು ಒಳ್ಳೆ ಊಟ ಅಂದ್ರೆ ಹೇಗಿರ್ಬೇಕು ಅಂತ ನೋಡೋಣ. ಹಾಗಾದ್ರೆ ಒಂದು ಪರ್ಫೆಕ್ಟ್ ಹೆಲ್ದಿ ಊಟದ ತಟ್ಟೆ ಮಧ್ಯಾಹ್ನದಾಗಿರ್ಬೋದು ಅಥವಾ ರಾತ್ರಿ ಊಟದ್ದು ಹೇಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೊದಲನೆಯದಾಗಿ ತೆಕ್ಕೆಯ ಬಹುಭಾಗವನ್ನ ತರಕಾರಿಗಳಿಂದ ತುಂಬಿಸ್ಬೇಕು. ಬ್ರೊಕೊಲಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ ಹೀಗೆ ಬಣ್ಣ ಬಣ್ಣದ ತರಕಾರಿಗಳು. ತಾಜಾ ತರಕಾರಿ ಆದ್ರೂ ಸರಿ, ಫ್ರೋಝನ್ ಆದ್ರೂ ಸರಿ, ಎಲ್ಲವೂ ಒಳ್ಳೆದೆ. ಅದ್ರ ಜೊತೆಗೆ ಒಂದು ಒಳ್ಳೆ ಪ್ರೋಟೀನ್ ಸೋರ್ಸ್ ಬೇಕು. ನಾವಾಗ್ಲೇ ಮಾತಾಡಿದ ಹಾಗೆ ತಪ್ಪಿಸಬೇಕಾದ ಲಿಸ್ಟ್ನಲ್ಲಿ ಇಲ್ಲದ ಚಿಕನ್ ಅಥವಾ ಮೀನಿನಂತಹ ಲೀನ್ ಪ್ರೋಟೀನ್ನ ಒಂದು ಭಾಗವನ್ನ ಸೇರಿಸ್ಕೊಳ್ಳಿ. ಕೊನೆಯದಾಗಿ ಊಟವನ್ನ ಕಂಪ್ಲೀಟ್ ಮಾಡೋಕೆ ಆಲೂಗಡ್ಡೆ, ಅನ್ನ ಅಥವಾ ಪಾಸ್ತಾದಂತಹ ಒಂದು ಆರೋಗ್ಯಕರ ಪಿಷ್ಟ ಪದಾರ್ಥ. ಇಷ್ಟಾದ್ರೆ ನಿಮ್ಮ ತಟ್ಟೆಯಲ್ಲಿ ಒಂದು ಸಂಪೂರ್ಣ ಬ್ಯಾಲೆನ್ಸ್ಡ್ ಮೀಲ್ ರೆಡಿ ಆಯ್ತು ಅಂತಾನೆ ಅರ್ಥ. ಆದ್ರೆ ಇದಕ್ಕಿಂತಾನೂ ಮುಖ್ಯವಾದ ಇನ್ನೊಂದು ವಿಷಯ ಇದೆ, ಅದು ನೀರು. ನಮ್ಮ ಕಿಡ್ನಿಗಳು ಯೂರಿಕ್ ಆಸಿಡ್ನ ಸರಿಯಾಗಿ ಫ್ಲಶ್ ಔಟ್ ಮಾಡೋಕೆ ಸಹಾಯ ಆಗ್ಬೇಕು ಅಂದ್ರೆ ದಿನಕ್ಕೆ ಕನಿಷ್ಠ 3 ಲೀಟರ್ನಷ್ಟು ದ್ರವಾಹಾರ ಸೇವಿಸಲೇಬೇಕು. ಇದು ತುಂಬಾನೇ ಮುಖ್ಯ. ಸರಿ, ನಾವೀಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಬರೀ ಊಟದ ತಟ್ಟಿಯನ್ನ ದಾಟಿ ಬೇರೆ ವಿಷಯಗಳ ಬಗ್ಗೆನೂ ಯೋಚನೆ ಮಾಡಬೇಕು. ಯಾಕಂದ್ರೆ ಯೂರಿಕ್ ಆಸಿಡ್ ಕಂಟ್ರೋಲ್ ಮಾಡೋದು ಅಂದ್ರೆ ಬರೀ ಡಯಟ್ ಅಲ್ಲ.
ನಮ್ಮ ಲೈಫ್ ಸ್ಟೈಲ್ ಇಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ಮೊದಲನೇದು ದೇಹದಲ್ಲಿ ನೀರಿನಂಶ ಕಡಿಮೆ ಆಗದಂತೆ ನೋಡ್ಕೊಳ್ಳೋದು. ಎರಡನೇದು ಆರೋಗ್ಯಕರ ದೇಹದ ತೂಕ ಕಾಪಾಡ್ಕೊಳ್ಳೋದು. ಮೂರನೇದು ವಾಕಿಂಗ್, ಸೈಕ್ಲಿಂಗ್ ಅಥವಾ ಸ್ವಿಮ್ಮಿಂಗ್ ತರಹದ ವ್ಯಾಯಾಮಗಳನ್ನ ತಪ್ಪದೆ ಮಾಡೋದು. ಇವೆಲ್ಲವೂ ಯೂರಿಕ್ ಆಸಿಡ್ ಲೆವೆಲ್ನ ಕಂಟ್ರೋಲ್ನಲ್ಲಿ ಇಡೋಕೆ ಸಹಾಯ ಮಾಡುತ್ತೆ. ಒಂದು ವೇಳೆ ಇಷ್ಟೆಲ್ಲ ಡಯೆಟ್, ಎಕ್ಸಸೈಸ್ ಮಾಡಿದ್ರೂ ಕಂಟ್ರೋಲ್ಗೆ ಬರ್ಲಿಲ್ಲ ಅಂದ್ರೆ ಆಗ ಡಾಕ್ಟರ್ಸ್ ಔಷಧಿಗಳನ್ನ ಕೊಡಬಹುದು. ಅದಕ್ಕೆ ಯಾವುದೇ ನಿರ್ಧಾರ ತಗೊಳ್ಳೋ ಮೊದಲು ಒಬ್ಬ ಎಕ್ಸ್ಪರ್ಟ್ ಜೊತೆ ಅಂದ್ರೆ ಡಾಕ್ಟರ್ ಜೊತೆ ಮಾತಾಡೋದು ತುಂಬಾನೇ ಮುಖ್ಯ. ಅದನ್ನ ಮರಿಬೇಡಿ. ಹಾಗಾದ್ರೆ ಕೊನೆಯದಾಗಿ ಒಂದು ಮಾತು ನೆನ್ಪಿಟ್ಕೊಳ್ಳಿ. ಈ ಎಲ್ಲ ಮಾತುಕತೆ ಕೇವಲ ನಮ್ಮ ಊಟದ ತಟ್ಟೆ ಬಗ್ಗೆ ಅಲ್ಲ, ಇದು ನಮ್ಮ ಕಿಡ್ನಿಗಳನ್ನ ಹೇಗೆ ಕಾಪಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ. ಹಾಗಾಗಿ ಈಗ ಕೇಳಿಕೊಳ್ಬೇಕಾದ ಪ್ರಶ್ನೆ ಒಂದೇ: ನಮ್ಮ ಯೂರಿಕ್ ಆಸಿಡ್ ಲೆವೆಲ್ನ ಚೆಕ್ ಮಾಡಿಸ್ಕೊಳ್ಳೋ ಸಮಯ ಬಂದಿದೆಯಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.